ಸ್ನೇಹಿತರೆ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್ ಮುನೇಂದ್ರ ಏಷ್ಯನ್ ಟ್ರಾವೆಲರ್. ಡೇ 55ಗೆ ಸ್ವಾಗತ ಸುಸ್ವಾಗತ. ಗೊತ್ತಾಗಲಿ ಬಂದ್ಬಿಟ್ಟಿವ ನಮ್ಮ 120 ದಿನ ಭಾರತ ಕಂಡಿದ್ದೀವಿ. ಇವತ್ತು ನಾವು 55th ಡೇ ಅಲ್ಲಿದ್ದೀವಿ. ನೋಡಿ ಏನೇನು ಅಂದ್ಬಿಟ್ಟು. ಸೊ ಇವಾಗ ನಾವು ಟ್ರಾವೆಲ್ ಮಾಡ್ತೀವಿ. ಫುಲ್ಲು ಮಲೆಗೋರು. ಈ ಒಂದು ಮಲೆಯಲ್ಲಿ ನೋಡಿ ಬಾಳೆ ಎಲೆ, ನಮಗೆ ಸರ್ವೈವ್ ಆಗೋಕ್ಕೆ ಬಾಳೆ ಎಲೆ ಮಾತ್ರ ಇದೆ. ನೋಡಿ ಈ ಒಂದು ವ್ಯೂ ನೋಡ್ಕೊಂಡ್ರೆ ಮಳೆ ಬರ್ತದೆ, ಫ್ಯಾಂಟಾಸ್ಟಿಕ್ ಇದೆ. ನಾನು ನಿಮ್ಗೆ ಇನ್ನೊಂದೆಲ್ಲ ಮಾತಾಡ್ಬಿಟ್ಟೆ. ಟ್ರಾವೆಲಿಂಗಲ್ಲಿ ಗುರು ಯಾವಾಗ ಅಂದರೆ ನೀವು ಲಾಂಗ್ ಟ್ರಾವೆಲಿಂಗ್ ಮಾಡುವಾಗ ಸೊ ಮನಸ್ಸಂತೂ ಪ್ರಶಾಂತವಾಗಿ ಇಟ್ಕೊಂಡು, ಸೊ ನೆಗೆಟಿವ್ ಥಿಂಕಿಂಗ್ ಮಾಡಬಾರ್ದು, ಪಾಸಿಟಿವ್ ಥಿಂಕಿಂಗಿಂದ. ಸೊ ತುಂಬ ಥಿಂಕಿಂಗಲ್ಲಿ ನಾವು ಟ್ರಾವೆಲ್ ಮಾಡೋಕ್ಕಾಗತ್ತೆ. ಸೊ ನೆಗೆಟಿವ್ ಥಾಟ್ಸ್ ಬಿಟ್ಬಿಡಿ, ಮನಸ್ಸು ಯಾವಾಗ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಮೈಂಡು ಪಾಸಿಟಿವ್ನೆಸ್ಸಿಂದ ನೀವು ಟ್ರಾವೆಲ್ ಮಾಡಿ. ಸೊ ತುಂಬ ಫ್ಯಾಂಟಾಸ್ಟಿಕ್. ನಾವು ನೋಡಿ ಜಂಗಲ್ಗೆ ಹೋಗ್ತೇವೆ, ನಾವು ಫಾರೆಸ್ಟ್ಗೆ. ನೋಡಿ ಮನೆಗೂ ನಿಜವಾಗ್ಲೂ ಸ್ವರ್ಗ ಇದ್ದಂಗಿದೆ. ಯಾಕೆ ಗೊತ್ತಾ, ನೋಡಿ ಮಾವಿನ ಹಣ್ಣಿದೆ, ಜಾಕ್ ಫ್ರೂಟ್ ಗೊತ್ತು, ಹಲಸಿನ ಹಣ್ಣು ಬೇಕಾದ್ರೆ ಹಲಸಿನ ಹಣ್ಣು ತಿನ್ಬೋದು, ಮಾವಿನ ಹಣ್ಣಿದೆ, ಬಾಳೆಹಣ್ಣಿದೆ. ಇಲ್ಲಿ ಏನು ನೋಡಿ ತಿನ್ನೋಕ್ಕೆ ಮಾತ್ರ ಸೂಪರಾಗಿದೆ ಗುರು. ನೋಡಿ ಓಡಾಡೋಕ್ಕೆ ತಿನ್ನೋಕ್ಕೆ ನಾವು ನೋಡಿ ನನ್ನ ಡಾರ್ಲಿಂಗ್ ನಾನಿಬ್ಬರು ಜಂಗಲ್ಗೆ ಹೋಗ್ತಾಯಿದ್ದೀವಿ ಇವಾಗ. ಸೊ ಬನ್ನಿ ಹೋಗೋಣ. ಇಲ್ಲಿ ನೋಡಿ ಹೆಂಗಿದೆ ಅಂತ ರಸ್ತೆ, ಚಪ್ಪಲ್ ಹಾಕೊಂಡು ಹೋಗ್ಬೋದು. ಯಾಕಂದರೆ ಜಂಗಲ್ ಅಲ್ಲ, ಅಂದರೆ ಕಾಡು, ಚಿಕ್ಕ ಕಾಡು, ಅಷ್ಟೊಂದು ದೊಡ್ಡ ಕಾಡಿಲ್ಲ. ಹೋಗೋಣ, ಹೋಗ್ಬಿಟ್ಟು ನಾವು ಒಂದು ರೌಂಡ್ ಹಾಕೊಂಡು ಬರೋಣ. ಇವತ್ತು ವ್ಲಾಗ್ ಇದೆ. ವ್ಲಾಗು ಪೂರ ಕೇತಿಕ ಜಮೀನಿನ ನೋಡಿ. ಇವಾಗ ನಾವು ಅಂದ್ಬಿಟ್ಟು ಜಂಗಲಲ್ಲಿ ಹೋಗ್ತಾಯಿದ್ದೀವಿ ನಾವು, ಅಂದರೆ ಕಾಡಿಗೆ ಹೋಗ್ತಾಯಿದ್ವಿ. ಇದು ಮನೆ ಇದೆ ನೋಡಿ ಗುರು ಹೆಂಗಿದೆ ಅಂತ, ತುಂಬ ಸುಂದರವಾಗಿದೆಯಲ್ಲ, ತುಂಬ ಕಾಡಲ್ಲಿ ಮನೆ. ಸೊ ಬನ್ನಿ ಹೋಗೋಣ. ನಾವಿಬ್ಬರು ಇವಾಗ ಹೋಗ್ತಾಯಿದ್ದೀವಿ. ನಾವಿಬ್ಬರು ಹೋಗ್ಬಿಟ್ಟು ತೋರಿಸ್ತೀನಿ ಅಲ್ಲಿ ಕಾಡಲ್ಲಿ ಹೆಂಗಿದೆ ಅಂತ. ತುಂಬ ಹುಷಾರಾಗಿ ಹೋಗ್ಬೇಕು ಇಲ್ಲಿ, ಯಾಕಂದರೆ ಬಿದ್ದೋಗ್ಬಿಡ್ತೀವಿ. ನಂಗೆ ಅಸ್ಸಾಮು ನನಗೆ ತುಂಬ ಚೆನ್ನಾಗಿದೆ, ಅದಕ್ಕೆ ನಾನು ಅಸ್ಸಾಮಲ್ಲಿ ಸೆಟ್ಲ್ ಆಗಿಬಿಟ್ಟಿದ್ದೆ ನಾನು. ಸೊ ಇಲ್ಲೇ ಲೈಫ್ ಪೂರ ಇಲ್ಲೇ ಆಗ್ಬಿಟ್ಟು ನಾನು ಇಲ್ಲೇ ಬಿಟ್ಟು ಹೋಗಕ್ಕೆ ಮನಸ್ಸು ಆಗ್ತಾಯಿಲ್ಲ ನನಗೆ ಅಸ್ಸಾಮು. ನಾನು ಬಿಡಲ್ಲಪ್ಪ, ಇಲ್ಲೇ ಅವರು ನೋಡಿ ಹೇಳ್ತಾ ಏನು ಹೇಳ್ತಾ ಇದ್ದಾರೆ ನೋಡಿ. ನಾನು ಅವ್ರಿಗೆ ಬಿಡಲ್ಲಪ್ಪ, ತುಂಬ ಜನಕ್ಕೆ ಗುರು ನಾನು ಅಸ್ಸಾಮ ಮತ್ತೆ ಇಟ್ಕೊಂಡ್ಬಿಡ್ತಾರೆ, ಇಲ್ಲಿಂದ ಕಲಿಸೋದೇ ಇಲ್ಲ. ನಾನು ಅಸಲಿ 3 ದಿನ ನಾನು ಹೋಗ್ಬೇಕಂತ ಹೇಳ್ತೀನಿ, ಇವ್ರು 4 ದಿನ 5 ದಿನ ನಾನು ಬೆಂಗಳೂರಿಗೆ ಬಿಡಲ್ಲ, ಇಲ್ಲೇ ಇರುತ್ತೆ. ನೋಡಿದ್ರಾ ನನ್ನ ಜೊತೆ ನೋಡಿ ಹಿಂಗೆ. ಬಟ್ ಎಲ್ಲ ಕಡೆ ಹಿಂಗೆ ಆಗಿದೆ. ಗುವಾಹಟಿಗೆ ಹೋದ್ನ, ಅಲ್ಲಿ ಹಿಂಗೆ ನಾವು ಹಂಗೆ ಕಜರಂಗ ನ್ಯಾಷನಲ್ ಪಾರ್ಕ್ ಅಲ್ಲಿ ಹಂಗೆ, ನೆಕ್ಸ್ಟ್ ಐಲ ಗಾಂಧಿ. ಸೊ ಎಲ್ಲಾದರೂ ಹೋಗಲಿ ಅಸ್ಸಾಮಲ್ಲಿ. ಸೊ ಎಲ್ಲ ಹಿಂಗೆ ಅಸ್ಸಾಮಲ್ಲಿ ಒಂದು ಆಲ್ರೆಡಿ 15 ದಿನ ಆಗೋಯ್ತು, 15 ದಿನ ಅಸ್ಸಾಮೇ ಆಗೋಯ್ತು. ಓಕೆ, ಇಲ್ಲಿಂದ ಪಕ್ಕದಲ್ಲಿ ಸ್ಟೇಟ್ ಎಲ್ಲ ನಾನು ಕವರ್ ಮಾಡ್ತೀನಿ, 3-4 ಸ್ಟೇಟು. ಸ್ವಲ್ಪ ರಿಲ್ಯಾಕ್ಸ್ ತಗೊಂಡು ನಾನು ಕಟ್ ಮಾಡ್ತೀನಿ. ಫಿಶ್ ಏನಾ ಚಿಕ್ಕ ಮೀನು ಸಿಕ್ಕತ್ತಪ್ಪ, ಚಿಕ್ಕ ಮೀನು ಸಿಗತ್ತೆ. ಇಲ್ಲಿ ಹಾಕಿದ್ದಾರೆ ನೋಡಿ. ಆಕ್ಚುಲಿ ಬಂದ್ಬಿಟ್ಟು ಕನ್ನಡ ಬರ್ ನೋಡಿ. ಅಸ್ಸಾಂ ಹುಡುಗ ನಮ್ಮ ಹುಡುಗ ಬಂದ್ಬಿಟ್ಟು ಕನ್ನಡ ಕಲ್ತ್ಕೊಂಡಿದ್ದಾನೆ. ಬನ್ನಿ, ಇಲ್ಲಿ ಚಿಕ್ಕ ಮೀನಾಗಿದ್ದಾನೆ ನೋಡಮ್ಮ, ಮನೆಗಿದೆ ಅಂದ್ಬಿಟ್ಟು. ಟೋಡನ್ ಇದರಲ್ಲಿ ಕೀಚ ಇರುತ್ತೆ, ಕೀಚ ಒಂದು ಕಚ್ಚತ್ತದು ಕಾಲ್ಗೆ. ನೋಡಿ ಮೀನು ಫಿಶ್ ಹಾಕಿದೆ, ನೋಡೋಣ. ಅಭಿ ಫಿಶ್ ಪಕ್ಕಡ್ಲಿಯಾ ನೋಡಬೇಕು, ನೋಡೋಣ ಹಂಗಿದೆ ಅಂದ್ಬಿಟ್ಟು. ಮೀನೇನೋ ಬಂದಿರುತ್ತೆ ಮೋಸ್ಟ್ಲಿ. ನೋಡಿ ಇಲ್ಲಿ, ವಾವ್ ಏನಾ, ಹಾಂ ಇದೆ ನೋಡಿ. ಸ್ವಲ್ಪ ಬಂದಿದೆ ಮೀನು. 5-6 ಪೀಸ್ ಇದೆ. 5-6 ಪೀಸ್ ಮಾತ್ರ ಬಂದಿದೆ, ಜಾಸ್ತಿ ಇಲ್ಲ. ಓಕೆ ಆಮೇಲೆ ನೋಡೋಣ. ನಾವು ಹಂಗೆ ಇಕ್ಕಿದೆ ನಾನು ಮೀನು ನೋಡಿ. ಹೆಸರಿಗೆ ಆಗುತ್ತೆ, ಎಸ ಆಗನಾ ಎಸನೇ ಹೇಗೆ ಓ ಉದುರ್ಸ ಆಗಕ್ಕೆ ಬರ್ತಾರೆ, ಆಪೋಸಿಟ್ ಆಗಕ್ಕೆ. ಬಿದ್ದೋತಿ ಗುರು, ತುಂಬ ಕೇರ್ಫುಲ್ ಆಗಿರೋ. ಆಲ್ರೆಡಿ ನಮ್ಮ ಫೋನ್ ಒಂದು ಸತಿ ವಾಟ್ರಲ್ಲಿ ಬಿದ್ದೋಗ್ಬಿಟ್ಟು ರೆಡಿ ಮಾಡ್ಕೊಂಬಂದೆ. ಇನ್ನೊಂದು ಸತಿ ಬಿದ್ದೋಗ್ಬಿಟ್ಟು ಅನ್ನೋದ್ರ ಶಕ್ತಿ ಇಲ್ಲ ಫೋನ್ಗೆ. ಇರೋದು ಒಂದೇ ಫೋನೇ, ಅಮೌಂಟು ಫುಲ್ ಖಾಲಿ ಮಾಡಿದ್ದೀನಿ ಇವಾಗ. ಈ ಒಂದೇ ಫೋನಲ್ಲೇ ನಾನು ಲೈಫ್ ಕಲಿಸ್ಬೇಕು. ಓಕೆ ನೋಡಿ ಅವ್ನು ರೆಡಿ ಮಾಡ್ತಾಯಿದ್ದೆ ನಾನು ಫಿಶ್ಗೆ. ಆಧಾರ್ ಕಾರ್ಡ್ ಬಿಟ್ಟರೆ ಫಿಶರ್ ಮ್ಯಾನ್ ಬಿದ್ದಿತ್ತು. ಅಭಿ ತುಮ್ ಮಚ್ಲಿ ಕಾ ಪಕಡಿಗೆ ಆದ್ಮೇ ಹೋಗಿ ತುಮ್. ನನ್ನ ಹೆಸರು ವಿದ್ಯುತ್ ಅಂತ. ವಿದ್ಯುತ್ ಇಲ್ಲಿ ಬಂದ್ಬಿಟ್ಟು ವಿಕ್ರಮ್ ಅಂತ. ಅಲ್ಲಿ ಬಿದ್ದಿತ್ತು, ಇಲ್ಲಿ ವಿಕ್ರಮ್. ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಗುರು ಎಲ್ರಿಗೂ ಕನ್ನಡ ಬರ್ತದೆ ಗುರು. ಗೊತ್ತಾ, ಎಲ್ಲರೂ ಕನ್ನಡ ಮಾತಾಡ್ತಾರೆ. ಮತ್ತೆ ಬರ್ತೀನಿ ಬೆಂಗಳೂರಿಗೆ, ಮತ್ತೆ ಬರ್ತೀನಿ ನಿನಗೆ ಗೊತ್ತಲ್ಲ, ಬೆಂಗಳೂರು ಮತ್ತೆ ಬರ್ತಾನೆ ಇವನು. ಓಕೆ ಬಂದಾಗ ಮೀಟ್ ಮಾಡೋಣ. ನೋಡಿ ಹೆಂಗಿದೆ ನಂದು ರೆಡಿ ಮಾಡ್ತಾ ಇದ್ದೀನಲ್ಲ, ಮಾಡಲಿ 1 ವರ್ಷ ಮದುವೆ ಮಾಡ್ಕೊಂಡಿದ್ದಾನಲ್ಲ, ಲೈಫ್ ಸೆಟ್ಲ್ ಆಗಿದ್ದಾನೆ, ಬರ್ತಾನೆ ಪಕ್ಕ ಖಂಡಿತ ಮೀಟ್ ಮಾಡೋಣ ನಾವು ಗುರು. ನೋಡಿ ಇವಾಗ ಭತ್ತ ಬೆಳೆಯೋಕ್ಕೆಲ್ಲ ಹಾಕಿದ್ದಾರೆ ನೋಡಿ, ಭತ್ತ ಹಾಕಿದ್ದಾರೆ ಇವಾಗ. ಸೊ ಇವಾಗ ತಾನೇ ಭತ್ತ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಇದೆಲ್ಲ ಬರ್ತಾಯಿದೆ ನೋಡಿ, ಸ್ಮಾಲ್. ಇವಾಗ ಇದನ್ನೆಲ್ಲ ತೊಗೊಂಬಿಟ್ಟು ಟ್ರ್ಯಾಕ್ಟ್ರಿಂದ ಇದು ಮಾಡಿಬಿಟ್ಟು ಭತ್ತ ನಾಟಿ ಮಾಡ್ತಾರೆ ಇವಾಗ. ಸೊ ನಾಟಿ ಮಾಡೋ ಟೈಮ್ ಇವಾಗ. ಇಲ್ಲಿ ನೋಡಿ ನೀರು ಬಂದ್ಬಿಟ್ಟು ಇಲ್ಲಿ ಅಮೇಸ ಅಂದರೆ ಯಾವಾಗ ನೀರು ಬರ್ತಾ ಇರ್ತದೆ, ಮೇಲೆ ಬೆಟ್ಟದಿಂದ ನೀರು ಬರ್ತಾ ಇರುತ್ತೆ. ಇವ್ರಿಗೆ ವಾಟ್ರ್ ಆಗಲಿ ಪಂಪ್ ಆಗಲಿ ಈ ಥರ ಏನು ಸಹ ಬೇಕಾಗಿಲ್ಲ. ಅಸ್ಸಾಂ ನಾನು ಹೇಳ್ದಲ್ಲ, ಅಸ್ಸಾಂ ಬಂದ್ಬಿಟ್ಟು ಫಾರ್ಮಿಂಗ್ ಹೆಂಗಿದೆ ಅಂದ್ಬಿಟ್ಟು ನೋಡಿ. ಇಲ್ಲಿ ನೀರು ಈ ಕಡೆ ಇವಾಗ ಅಲ್ಲಿ ಮೇಲೆ ನೋಡಿ, ಮೇಲೆ ಬಂದ್ಬಿಟ್ಟು ಬೆಟ್ಟ ಇದೆ, ಬೆಟ್ಟದಿಂದ ನೀರು ಇಲ್ಲಿ ಬರ್ತಾ ಇರುತ್ತೆ. ಇದು ಫುಲ್ ಆಯಿತಾ ನೋಡಿ, ಇದಕ್ಕೆ ಬಿಡ್ತಾರೆ. ಇದು ಫುಲ್ ಆಯಿತಾ ಅದಕ್ಕೆ ಬಿಡ್ತಾರೆ, ಅದು ಫುಲ್ ಆಯಿತಾ ಅದಕ್ಕೆ ಬಿಡ್ತಾರೆ. ಇದೇ ಥರ ಸೇಮ್ ಆಗ್ತಾ ಇರುತ್ತೆ ನೋಡಿ. ಹಿಂಗೆ ನಾವು ವಾಟ್ರಲ್ಲಿ ಹೋಗ್ಬೇಕು ನೋಡಿ. ಬಿದ್ದೋಗ್ಬಿಡ್ತೀವಿ ಗುರು. ನನಗೆ ವಾಟ್ರಲ್ಲಿ ನಾನು ಹೇಳ್ದಲ್ಲ, ನನಗೆ ತುಂಬ ಭಯ. ಯಾಕಂದರೆ ಫೋನು ನನಗೆ ಬಿದ್ದೋಗ್ಬಿಟ್ರೆ ನನ್ನ ಹತ್ರ ರೆಕಾರ್ಡ್ ಮಾಡೋಕ್ಕೆ ಒಂದೇ ಫೋನ್ ಇದೆ. ಇವಾಗ ಫೋನ್ ತೊಗೊಳಕ್ಕೆ ಅಮೌಂಟು ಇಲ್ಲ ನನ್ನ ಹತ್ರ, ಫುಲ್ ಖಾಲಿ. ಯಾಕಂದರೆ ಫೋನ್ ಏನಾದರೂ ಆಯಿತಾ ನನಗೆ ವ್ಲಾಗ್ ಮಾಡೋದು ತುಂಬ ಕಷ್ಟ ಆಗ್ಬಿಡುತ್ತೆ. ಯಾಕಂದರೆ ಇರೋದು ಒಂದೇ ಫೋನೇ. ಇವಾಗ ಸ್ವಲ್ಪ ಬಜೆಟ್ ಟ್ರಾವೆಲರ್ ಆಗ್ಬಿಟ್ಟು ನಿಜವಾಗ್ಲೂ ಹೇಳ್ಬೇಕಂದ್ರೆ ಬಜೆಟ್ ಇಲ್ಲ ಗುರು. ಬಜೆಟ್ ತುಂಬ ಖಾಲಿ ಇದೆ, ಗೊತ್ತಲ್ಲ ನನಗೆ. ಸೊ ಏನೋ ಒಂದು ಸ್ಟೇಟ್ ಸುತ್ತಬೇಕಂದ್ರೇ ನಮ್ಮ ಹತ್ರ ಬಜೆಟ್ ಇರ್ಬೋದು. ಬಟ್ ನಾವು ಆಲ್ ಇಂಡಿಯಾ ಫುಲ್ ಸುತ್ತಾ ಇದ್ದೀವಲ್ಲ, ಇಂಡಿಯಾ ವಿತ್ ಕಂಟ್ರೀಸ್ ಸಹ ನಾವೆಲ್ಲ ಕವರ್ ಮಾಡ್ತಾಯಿದ್ದೀವಿ.
ಸೊ ನಿಮಗೆ ಗೊತ್ತಲ್ಲ ಎಷ್ಟೊಂದು ಬಜೆಟ್ ಬೇಕು ಅಂದ್ಬಿಟ್ಟು. ನಾನು ಅಷ್ಟೊಂದು ರಿಚ್ ಟ್ರಾವೆಲರ್ ಅಲ್ಲ. ಸೊ ಬಜೆಟ್ ಟ್ರಾವೆಲರ್ ಸ್ಲೋ ನನ್ನಲ್ಲಿರೋವಂಥ ಬಜೆಟಲ್ಲಿ ನಾನು ಮೂವ್ ಆಗ್ತಾ ಇರ್ತೀನಿ. ಮತ್ತು ಇನ್ನೊಂದು ಹೇಳ್ಬೋದಾ, ನಾನು ಯಾರ ಹತ್ರ ಸಹ ಅಮೌಂಟ್ ತೊಗೊಂಡಿಲ್ಲ. ಸೊ ಪ್ರತಿಯೊಂದು ನಿಜವಾಗ್ಲೂ ಗೊತ್ತಾ, ನಾನೇ ಓನ್ ಕಷ್ಟಪಟ್ಟು ನಾನು ದುಡ್ಕೊಂಡು ನನಗೆ ಹ್ಯಾಪಿನೆಸ್ ಹೆಂಗೆ ಗೊತ್ತಾ, ನನ್ನ ದುಡ್ಡಲ್ಲಿ ನಾನು ಟ್ರಾವೆಲ್ ಮಾಡ್ತಾಯಿದ್ದೀನಿ ಗುರು. ಅದೇ ನನಗೆ ತುಂಬ ಹ್ಯಾಪಿನೆಸ್, ಪೀಸ್ಫುಲ್ಲು. ನಾನು ಫ್ಯಾಮಿಲಿ ಹತ್ರ ಆಗಲಿ, ಇಲ್ಲಾಂದರೆ ಫ್ರೆಂಡ್ಸ್ ಹತ್ರ ಆಗಲಿ, ಯಾರ ಹತ್ರನೂ ಈವನ್ ಒಂದು ಸಿಂಗಲ್ ₹1 ಕೂಡ ತೊಗೊಂಡಿರೋಣ. ನನ್ನ ಓನ್ ದುಡ್ಡಲ್ಲಿ ನಾನು ದುಡಿದು ಸೊ ನಾನು ಟ್ರಾವೆಲ್ ಮಾಡ್ತಾಯಿದ್ದೀನಿ. ಅದೇ ನನಗೆ ತುಂಬ ಖುಷಿ, ತುಂಬ ಪೀಸ್ಫುಲ್, ತುಂಬ ನನಗೆ ಒಂಥರ ರಿಗ್ರೆಟಾಗಿ ಫೀಲ್ ಆಗ್ತೀನಿ ನಾನು. ಯಾಕಂದರೆ ಒಂದು ಫ್ಯಾಮಿಲಿ ಹತ್ರ ಆಗಲಿ, ಸೊ ನಾನೇ ಕೊಟ್ಟಿದ್ದೀನಿ ಸಹ, ನಾನು ₹1 ನಾನು ಇದುವರೆಗೂ ನಾನು ತೊಗೊಂಡಿಲ್ಲ. ಸೊ ನೋಡಿ, ಅದಕ್ಕೆ ನನಗೆ ಟ್ರಾವೆಲಿಂಗ್ ತುಂಬ ಇಷ್ಟ. ನನ್ನ ಅಮೌಂಟಲ್ಲಿ ನಾನು ಓಡಾಡ್ತಾಯಿದ್ದೀನಿ. ಓಕೆ, ಮೋಸ್ಟ್ಲಿ ನನಗೆ ಸ್ವಲ್ಪ ಯೂಟ್ಯೂಬಲ್ಲಿ ಇನ್ನೂ ಇನ್ಕಮ್ ಬರೋಕ್ಕೆ ತುಂಬ ಟೈಮ್ ಆಗುತ್ತೆ. ಅಷ್ಟೊಂದ್ರೂ ನಾನು ಮ್ಯಾನೇಜ್ ಮಾಡೋಕ್ಕಾಗತ್ತೆ ನಮ್ಮ ಹತ್ರ ಇರೋ ಅಮೌಂಟಲ್ಲಿ. ಮತ್ತು ನಾನು ಕೆಲಸನೂ ಮಾಡಬೇಕಾಗತ್ತೆ. ನಿಮ್ಗೆ ತೋರಿಸ್ತೀನಿ ಯಾವ ಥರ ಅಂದ್ಬಿಟ್ಟು ನನ್ನ ಲೈಫ್ ಏನು, ಅದ್ರ ಬಗ್ಗೆ ಒಂದು ನಮ್ಮ ಸಬ್ಸ್ಕ್ರೈಬರ್ ಕೌಂಟ್ ಆಗಲಿ, ಸಬ್ಸ್ಕ್ರೈಬರ್ ಬರಲಿ, ಅದ್ರ ಬಗ್ಗೆ ನಾನು ಸಪ್ರೇಟ್ ಕಂಪ್ಲೀಟ್ ವೀಡಿಯೋ ಮಾಡ್ತೀನಿ ನಾನು. ನೋಡಿ ಇವರು ಇಲ್ಲಿಂದ ಬೆಟ್ಟ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಸೊ ನೋಡ್ರ, ಇದೆಲ್ಲ ಫುಲ್ ನಾಟಿ ಮಾಡ್ತಾರೆ ಗದ್ದೆ. ಅವ್ನು ನೋಡಿ ಹೋಗ್ತಾಯಿದ್ದಾನೆ ಅಲ್ಲಿ ಕಟ್ ಮಾಡ್ಕೊಂಡು. ನೋಡಿದ್ರ ನಮ್ಮ ಫ್ರೆಂಡ್ ಅವ್ನು, ನಮ್ಮ ಡಾರ್ಲಿಂಗ್ ಅವನು. ಓಕೆ, ಹಿಂಗೆ ಹೋಗೋಣ ಬನ್ನಿ. ಸೊ ಎಲ್ಲ ಇದು ಮಾಡ್ತಾಯಿದ್ದಾರೆ, ನಾಟಿ ಮಾಡ್ತಾಯಿದ್ದೀರಲ್ಲ ಬೆಟ್ಟದ ಮೇಲೆ ಗುರು ಹೋಗ್ಬೇಕು ಇವಾಗ ನಾವು. ಇಲ್ಲಿಂದ ವ್ಯೂಸ್ ನೋಡಿ ಹೆಂಗಿದೆ ಅಂದ್ಬಿಟ್ಟು, ಫೆಂಟಾಸ್ಟಿಕ್, ಬಹುತ್ ಅಚ್ಚ ಬೀಳ್ತಿದ್ದಾರೆ ಸರ್. ಇಲ್ಲಿಂದ ತುಂಬ ಚೆನ್ನಾಗಿದೆ ಅಪ್ಪ ವ್ಯೂ. ನೋಡು, ಫೆಂಟಾಸ್ಟಿಕ್ ಆಗಿದೆ. ಎಷ್ಟು ಸುಂದರ, ಎಷ್ಟು ಅದ್ಭುತ ನೋಡಿ ಪ್ರಪಂಚ. ಈ ಒಂದು ಪ್ರಪಂಚ ತೇಲಾಡ್ತಾ ಇದೆ ಗುರು ಪ್ರಪಂಚದಲ್ಲಿ, ಗೊತ್ತಾ. ಸೊ ಈ ಒಂದು ಆನಂದದಲ್ಲಿ, ಖುಷಿಯಲ್ಲಿ, ಇಷ್ಟೊಂದು ಇದರಲ್ಲಿ ತುಂಬ ತೇಲಾಡ್ತಾ ಇದೆ ಪ್ರಪಂಚ. ತುಂಬ ಚೆನ್ನಾಗಿದೆ ಗುರು. ಕಾಡು ಇದೆಲ್ಲ ದೊಡ್ಡ ಕಾಡು ನೋಡಿ ಹೆಂಗಿದೆ ನಮ್ಮ ಫಾರೆಸ್ಟು. ಸೊ ಈ ಫಾರೆಸ್ಟ್ ಅಂದ್ಬಿಟ್ಟು ನಮ್ಮವನು ಹೋಗ್ಬಿಡ್ತಾ ಇದ್ದಾನೆ. ಸೊ ನಾವು ಹೋಗೋಣ. ಓ ಇಲ್ಲಿ ಕೋಲ್ ಗುರು ನೋಡಿ, ತುಂಬ ಗಟ್ಟಿ ಇದೆಯಾ, ಮುರಿದೋಗ್ಬಿಟ್ರೆ ನಾನು ಕೆಳಗಡೆ. ಇಸೆ ಏನಕ್ಕೆ ಇಸ್ಮೆ ಆ ಸಕ್ತಾ ನೋಡಿ ಗುರು ಹೆಂಗೆ ಹೋಗ್ತಾಯಿದ್ದೆ ನಾನು. ಏ ಡಾರ್ಲಿಂಗ್ ಮೇರೆ ಕೂಡ ಲೇಕೆ ಜಾವ್ರೆ. ವಾ ಜಂಪ್ ಗುರು. ಏ ಕೇಸ ಸೈಡ್ ಮೇನ ಕ್ಯಾ. ಓ ನೋಡಿ ಗುರು ಹೆಂಗಿದೆ ಅಂತ, स्ट्राइट. इसमें सांप नहीं है, बड़ा बड़ा सांप. ए ऐसा है ना, ऐसा. वाह ನೋಡಂಗೆ ನೀರು ऐसा है ना. ಏನು ಗುರು ಭಯ ಆಗ್ತದೆ ಗುರು ನನಗಿದೆ. ನೋಡಿ ನೋಡ್ದಂಗಿದೆ ಅಂತ ತುಂಬ ಇದಾಗಿದೆ ಗುರು. ಬಮ್ಮಿ ऐसा है ना, ये पूरा जंगल है. ನೀರು ಹೋಗ್ತಾಯಿದೆ ನೋಡಿ, ನೋಡಿದ್ರಾ. ಸೊ ಜಂಗಲಲ್ಲಿ ನಾವು ಇಬ್ಬರೇ ಇದ್ದೀವಿ, ಯಾರಿಲ್ಲ ಇಲ್ಲಿ. ಓಕೆ, ಯಾವಲಕ್ಕೆ ಪೈಪ್ ಹೇಗೆ ಉಪ್ಪರ್ಸೇನಾ ನೋಡಿ. ಇಲ್ಲಿ ಮೇಲೆ ಒಂದು ಟ್ಯಾಂಕ್ ಇದೆ, ನೀರಿದೆ, ಅಲ್ಲಿಂದ ಬಂದ್ಬಿಟ್ಟು ಮನೆಗೆ ನೀರು ಹಾಕ್ಕೊಂಡಿದ್ದಾರೆ ಅವ್ರು. ತೋರಿಸಿ ಬನ್ನಿ ಹೆಂಗಿದೆ ಅಂದ್ಬಿಟ್ಟು. ಮೊನ್ನೆ ಹೋಗೋಣ, ನಾವು ಇಬ್ಬರು ಹೋಗ್ತಾಯಿದ್ದೀವಿ. ನೋಡಿ ಗುರು, ದೊಡ್ಡ ಕಾಡಿದು ನೋಡಿದ್ರ. ಅಸ್ಸಾಮಲ್ಲಿ ಮಿಜೋರಾಮ್ ಗೊತ್ತಲ್ಲ, ಮಿಜೋರಾಮ್ ಸ್ಟೇಟ್. ಮಿಜೋರಾಮ್ ಅಂದರೆ ನಾಯಿ ಎಲ್ಲ ತಿಂತಾರಲ್ಲ ಅವರು. ಸೊ ದೊಡ್ಡ ಸ್ಟೇಟ್ ಮಿಜೋರಾಮು. ಆ ಸ್ಟೇಟಿಂದ ನೋಡಿ ಬರ್ತಾಯಿದೆ ಇಲ್ಲಿ. ನೋಡಿದಂಗೆ ನಮ್ಮ ಜಂಗಲ್ಲು. ನಾವು ಒಳಗಡೆ ಹೋಗ್ಬೇಕಂತ ತೋರಿಸ್ತೀನಿ ಹೆಂಗಿದೆ ಬಿಟ್ಟು ನಿಮಗೆ. ನೋಡಿಲಿ, ಸೊ ಅಮೇರಿಕಾ ರೈನ್ ಫಾರೆಸ್ಟ್ ಇದೆಯಲ್ಲ, ರೈನ್ ಫಾರೆಸ್ಟ್ ಥರ ಇದೆ ಗುರು. ಎಲ್ಲಿ ಕಾಲಿಡ್ತೀವಿ ಗೊತ್ತಿಲ್ಲ ನೋಡಿ, ನನಗೆ ಗೊತ್ತಿಲ್ಲ ಎಲ್ಲಿ ಕಾಲಿಡಬೇಕು, ಏನಾಗಬೇಕು, ಹೆಂಗೆ ಹೋಗ್ಬೇಕಂತ. ಎಲ್ಲಿಡ್ರಿ ನೀರು, ಯಾಕಂದರೆ ಎಲ್ಲಿ ಏನಿರುತ್ತೆ ಗೊತ್ತಿಲ್ಲ ನೋಡಿ. ಹೋಗೋಕ್ಕೂ ಸಹ ಜಾಗ ಇಲ್ಲ. ಇವ್ನು ಕರ್ಕೊಂಡು ಹೋಗ್ತಾನೆ, ಇವ್ನು ಹಿಂದೆ ಹೋಗೋಣ ನಾವು. ಅವ್ನು ಮುಂದೆ, ನಾವು ಹಿಂದೆ ಸಹ. ನೋಡಿ ಗುರು ಹೆಂಗಿದೆ ಅಂದ್ಬಿಟ್ಟು ಒಳಗಡೆ ಹೋಗ್ತಾಯಿದೆ. ಕೋಲ್ ನೋಡಿ ಫುಲ್ ನೆಂದೋಗ್ಬಿಟ್ಟಿದೆ, ಗೊತ್ತು ನೋಡ್ರ. ವಾ ಪಸಕ್ ಅಂತ ಇದು ನೋಡಿ ಹೆಂಗಿದೆ ಅಂತ. इसमें सांप कुछ नहीं ना. ಎಲ್ಲೋ ಕರ್ಕೊಂಡು ಹೋಗ್ತಾನೆ ನನಗೆ ಒಳಗಡೆ ನೋಡಿ. इतना अंदर जा रहा है देखो, पूरा अंदर चल. ವಾವ್ ನೋಡಿ ಗುರು ಹೆಂಗಿದೆ ಅಂತ. ನೋಡಿದ್ರಾ ನೀರು ಒಳಗಡೆ ನೋಡಿ, ಇಲ್ಲಿ ಕೋಲನಾಗಿ ಅಡ್ಡ ಆಗಿದೆ, ಹೋಗೋಕ್ಕೆ ಆಗಲ್ಲ ಗುರು. ಇಲ್ಲಿ ಇದರಲ್ಲಿ ಸ್ನೇಕ್ ಎಲ್ಲ ಇರ್ತವೆ, ಸ್ವಲ್ಪ ನೋಡಿಕೊಂಡು ಇದು ಮಾಡ್ಕೊಂಡು ಹೋಗ್ಬೋದು ನಾವು. ಎ ಡೇ ಲೈಫ್ ಇನ್ ಜಂಗಲ್. ಇವತ್ತು ಲೈಫ್ ಬಂದ್ಬಿಟ್ಟು ಕಾಡಲ್ಲಿ ನೋಡೋಣ ಹಿಂಗಿದೆ ಅಂತ ಹೋಗೋಣ. ನೋಡಿ ಮೇಲೆ ನೀರು ಬರ್ತಾರೆ, ಇಲ್ಲಿ ನೋಡೋದು ಹೆಂಗಿದೆ ಅಂದ್ಬಿಟ್ಟು ದೊಡ್ಡ
ಭಯ ಆಗತ್ತೆ ಗುರು, ನನಗೆ ಮಾತ್ರ ಸಿಕ್ಕಾಪಟ್ಟೆ ಭಯ ಆಗ್ತದೆ ಗುರು. ಯಾಕಂದರೆ ಫಸ್ಟ್ ಟೈಮ್ ಈ ಥರ ಕಾಡಿಗೆ ಬಂದಿದ್ದೀನಲ್ಲ, ಸೊ ಇವ್ರಿಗಂದರೆ ಡೈಲಿ ಕಾಡಲ್ಲಿ ಓಡಾಡಿ ಅಭ್ಯಾಸ ಆಗಿರುತ್ತೆ. ಈಗ ಹೋಗ್ಬಿಟ್ಟು ನೋಡೋಣ ಒಳಗಡೆ, ನಾನು ಹೋಗ್ಬಿಡ್ತೀನಿ ಅವ್ನ ಹಿಂದೆ, ಮತ್ತು ನಂಗೆ ಭಯ ಆಗತ್ತೆ. ಬನ್ನಿ ಹೋಗೋಣ ನಾವು. वाह, ऊपर से पानी आ रहा है क्या? अभी हमें से ऊपर जाना ನೋಡಿ. ಅವ್ನು ಹೋಗ್ತದೆ ನಾವು ಮೇಲೆ, ಹಿಂಗೆ ಹೋಗ್ಬೇಕಾಗತ್ತೆ ನಾವು. ನೋಡಿ ಗುರು, ಇಲ್ಲಿಂದ ನೀರು ಮನೆ ತೊಗೊತಾರೆ ನೋಡಿ ಹಿಂಗಿದೆ ಅಂತ. ನೋಡಿ ಇವಾಗ ನಾವು ಈ ಮೇಲೆ ಎತ್ತೋಗ್ಬೇಕು ನಾವು. ಹೋಗ ನೋಡೋಣ, ಇಲ್ಲಿ ಕಾಲು ಇಡಬಾರ್ದು, ಸ್ಲಿಪ್ ಆಗುತ್ತೆ ಅಷ್ಟೇ. ಏನು ಸ್ಲಿಪ್ ಆಗಲ್ಲ ಗುರು, ಪರವಾಗಿಲ್ಲ. ನೋಡಿ ಹತ್ಬೋದು ಮೇಲೆ. ಹಾಂ, ಸ್ಲಿಪ್ ಏನಾಗ್ತಾಯಿಲ್ಲ, ಕಲ್ಲು ಸ್ವಲ್ಪ ಹಿಡ್ಕೊತಾರೆ, ಪರವಾಗಿ ಚೆನ್ನಾಗಿದೆ. ಪೈಪ್ ಹಿಡ್ಕೊಂಡು ಹೋಗೋಣ ಆಮೇಲೆ. ಇವಾಗ ಸ್ಲಿಪ್ನೇ ಇವರ ಅಂದರೆ ಪಾನಿ ನೀರು ಹೋಗ್ತಾ ಇರುತ್ತಲ್ಲ, ಅದಕ್ಕೆ ಅಷ್ಟೇ ಸ್ಲಿಪ್ ಆಗೋಲ್ಲ. ಓಕೆ, ಹಾಂ ಜಾಗ ये पानी हम लोग पीता है. ನೋಡಿ, ಇದೇ ನೀರು ಕುಡಿಯೋ ನೀರು ಅಂತಿದ್ದು. ನೋಡಿ ಇಲ್ಲಿ ಹಿಂಗಿಂದ ಹೋಗ್ತಾ ಇರುತ್ತೆ. इवाला पानी आप लोग पीने का पानी ना. ये वाला बहुत बड़ा जंगल है ना, इसमें शेर, एलिफेंट शेर हाँ नहीं है, ಏನಿಲ್ಲಪ್ಪ, कुछ भी नहीं इसमें. ಏನಿಲ್ಲ. ನನಗೆ ಮಾತ್ರ ಭಯ ಆಗುತ್ತೆ, ಯಾಕಂದರೆ ಇವ್ನು ಹೇಳ್ತಾನೆ ಏನಿಲ್ಲ ಅಂದ್ಬಿಟ್ಟು. ಬಟ್ ನಂಬಕ್ಕಾಗಲ್ಲ, ಇಷ್ಟೊಂದು ದೊಡ್ಡ ಕಾಡು ಗುರು. ಹಾವು ಇಲ್ಲ, ಏನಿಲ್ಲ. ಪಕ್ಕ 100% ಹಾವಿರುತ್ತೆ. ಇಲ್ಲ, ಇಷ್ಟೊಂದು ದೊಡ್ಡ ಕಾಡು, ಭಯಂಕರ. ಇಲ್ಲಿ ನೋಡಿ ಮರ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಭೂತಾಳ ಭೈರವ ಗೊತ್ತಲ್ಲ, ಅಷ್ಟೊಂದು ನೋಡಿ ಹೆಂಗಿದೆ ಅಂತ. ಇಲ್ಲಿ ನೋಡಿ, ನೋಡಿದ್ರಾ ಸಿಕ್ಕಾಪಟ್ಟೆ. ಇಲ್ಲಿ ನೋಡಿ ಗುರು ಹೆಂಗಿದೆ ಅಂತ, ಭಯಂಕರ ಕಾಡು ನೋಡಿ. ಇದು ಒಳಗಡೆ ಬಂದ್ಬಿಟ್ಟು ಒಂದು ಪ್ರಾಣಿ ಸಹ ಹೋಗೋಕ್ಕಾಗಲ್ಲ ಒಳಗಡೆ. ಇವತ್ತು ಇಷ್ಟೊಂದು ಭಯಂಕರ ಇದು ದೊಡ್ಡ ಕಾಡು, ತುಂಬ ಭಯಂಕರ ಕಾಡು. ಈ ಕಾಡಲ್ಲಿ ಹೇಳ್ತಾ ಇದ್ದಾನೆ ಏನೂ ಇಲ್ಲ ಅಂದ್ಬಿಟ್ಟು. ನೋಡಿ ಹಾವಿಲ್ಲ ಅಂತ ಹೇಳ್ತಾನೆ, ಪಕ್ಕ ಇರುತ್ತೆ. ನಾವು ಸ್ವಲ್ಪ ನೋಡ್ಕೊಂಡು ಬಿ ಕೇರ್ಫುಲ್ಲಾಗಿ ಹೋಗ್ಬೇಕು. ಚಿಕ್ಕ ಕಾಡಲ್ಲ ಗುರು, ಇದು ತುಂಬ ದೊಡ್ಡ ಕಾಡು. ನೋಡಿ ಹೆಂಗಿದೆ ಅಂತ. ಇಲ್ಲಿಂದ ಬೆಟ್ಟ ಗುಡ್ಡ, ಇಲ್ಲಿ ಯಾರಾದರೂ ಬಂದರೂ ಸಹ ಕೇಳೋರು ಯಾರಿಲ್ಲ ಇಲ್ಲಿ. ಇಷ್ಟೊಂದು ಭಯಂಕರ ಕಾಡು, ತುಂಬ ಅಂದರೆ ತುಂಬ ದೊಡ್ಡ ಕಾಡು ಗುರು. ನೋಡಿ ಏನೇನೋ ಮಾಡ್ತಾಯಿದ್ದೇನೆ, ಇನ್ನೂ ರೆಡಿ ಮಾಡ್ತಾಯಿದ್ದೀನಿ ನೋಡಿ ನೀರು ಹೋಗೋಕ್ಕೆ. ಓಕೆ ಹೋಗೋಣ ನಾವು. ಸ್ನೇಹಿತರೆ, ಬಲೆ ಬಂತು, ಬಲೆ ಸ್ಟಾರ್ಟ್ ಆಗ್ತದೆ. ನಾನು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಗುರು ಕಾಡಲ್ಲಿ. ಇವನೇನೋ ಒಳಗಡೆ ಹೋಗ್ಬಿಟ್ಟ. ಬನ್ನಿ ಹೋಗೋಣ ನಾವು ಒಳಗಡೆ ಹೆಂಗಿದಂತ. ಸೊ ಈ ಒಂದು ಕಾಡಲ್ಲಿ ಏನಿದೆ, ಭಯಂಕರ ಕಾಡಿದೆ, ಗೊತ್ತಿಲ್ಲ ಏನಿರುತ್ತೆ ಏನಿಲ್ಲ ಅಂತ. ಹೋಗೋಣ ಬಾಗೋಣ. ವಾವ್, ಕಲ್ಲು ನೀರು ನೋಡಿ ಹೆಂಗಿದೆ ಅಂತ ಗೊತ್ತಲ್ಲ. ಮಲೆ ಹೆಂಗೂ ಹೋಗೋದಿಲ್ಲ ನೋಡಿ. ವಾವ್, ನನಗಂತೂ ಭಯ, ಸಿಕ್ಕಾಪಟ್ಟೆ ಭಯ ಆಗತ್ತಪ್ಪ. ಏನಿರುತ್ತೆ ಏನೋ ಗೊತ್ತಿಲ್ಲ. ವಾ ಹೆಂಗೆ ಹೋಗ್ಬೇಕು. ಡಾರ್ಲಿಂಗ್ ಇದ್ರ ಕೆಸ ನಾ ಡಾರ್ಲಿಂಗ್. ಗೊತ್ತಿಲ್ಲ ಗುರು. ಇಲ್ಲಿ ನೋಡಿ ಚಿಕ್ಕ ಕಾಡಿಲ್ಲ, ದೊಡ್ಡ ಕಾಡು. ಹೆಂಗೆ ಹೋಗ್ತಾ ಇದ್ದಾನೆ ಗೊತ್ತಿಲ್ಲ ಅವನು. ಹೋಗ್ಬಿಟ್ಟ ಗುರು ಅವನು. ಇಲ್ಲ ಇದೆ ನೋಡಿ, ಕೊಡಲಿ ಇಟ್ಕೊಂಡು ಹೋಗ್ಬೇಕು. ಯಾಕಂದರೆ ಹೋಗೋಕ್ಕೆ ದಾರಿ ಇಲ್ಲ ಕಾಡಲ್ಲಿ. ಮಚ್ಚಿರ್ಬೇಕು ಕೈಯಲ್ಲಿ, ಯಾಕಂದರೆ ಗೊತ್ತಲ್ಲ, ಮಚ್ಚಿಲ್ಲ ಅಂದರೆ ಸೊ ಇವನು ನಂಗೆ ಒಂಥರ ಗನ್ಮೆ ಅಂತಾರೆ ಇವನು. ಯಾಕಂದರೆ ಮಚ್ಚಿಲ್ಲ ಅಂದರೆ ಹೋಗೋಕ್ಕಾಗಲ್ಲ. ಮಳೆ ಬಂತು ಗುರು, ಸ್ಟಾರ್ಟ್ ಆಯ್ತು ಮಳೆ. ಸೊ ಬನ್ನಿ ಒಳಗಡೆ ಹೋಗೋಣ. ನೋಡಿ ಇಲ್ಲಿ ಬಾಳೆಹಣ್ಣು ಸಿಗತ್ತೆ ನೋಡಿ. ಇಲ್ಲಿ ನೀವು ಈ ಕಾಡಲ್ಲಿ ಸ್ವರ್ಗ ಗುರು. ಈ ಕಾಡಲ್ಲಿ ಸ್ವರ್ಗ ನಿಮ್ಗೆ. ಯಾಕಂದರೆ ಬಾಳೆಹಣ್ಣು ಬೇಕಾ, ಮಾವಿನ ಹಣ್ಣು ಬೇಕಾ, ಮತ್ತು ಬಂದ್ಬಿಟ್ಟು ಕಸ್ಟರ್ಡ್ ಆಪಲ್ ಅಥವಾ ಆಪಲ್ ಸಿಗುತ್ತೆ ನಿಮಗೆ. ತಿನ್ನಕ್ಕಂತೂ ಸಿಕ್ಕಾಪಟ್ಟೆ ಸಿಗತ್ತೆ ಇದರಲ್ಲಿ ನಿಮಗೆ. ನೋಡಿ ಜಾಕ್ ಫ್ರೂಟ್ ಎಷ್ಟು ತಿಂತೀರಾ ಇಲ್ಲಿ? ಈ ಜಾಕ್ ಫ್ರೂಟ್ ಬೇಕಾ ನೋಡಿ, ಅವ್ನು ಕಟ್ ಮಾಡ್ತಾನೆ ನೋಡಿ. ಬಂದ್ಬಿಟ್ಟು ನೋಡಿದ್ರೆ ಬಾಳೆಹಣ್ಣು ಗುರು, ಗೊನೆ ಸಿಗತ್ತೆ ಇಲ್ಲಿ. ಫುಲ್ ಗೊನೆ. ನಿಂಗೆ ಎಷ್ಟು ಗೊನೆ ಬೇಕು ಸೊ ನೋಡಿ ಗೊತ್ತಲ್ಲ. ಹಾಂ ನೋಡಿದ್ರಾ, ಇಲ್ಲಿ ನೋಡಿ, ಇಲ್ಲಿ ಮಳೆ ಬಂದ್ರಿ ನೋಡಿದ್ರೆ ಇಲ್ಲಿ ಯಾವ ಥರ ಐಡಿಯಾ ಮಾಡಿದೆ ನೋಡಿ. ಬಿಡು ಫೋನ್ ನೆನಿದ್ದೀರಾ, ಇಲ್ಲಿ ನೋಡಿದ್ರಾ ಬಾಳೆ ಎಲೆ ಇಟ್ಕೊಂಡ್ಬಿಟ್ರೆ ಮಳೆ ಬರಲ್ಲ ನೋಡಿ. ಏನು ಟ್ಯಾಲೆಂಟೆಡ್ ಗುರು, ಫೆಂಟಾಸ್ಟಿಕ್ ಪೀಪಲ್. ನೋಡಿದ್ರಾ, ಈ ಒಂದು ಎಲೆ ಇಟ್ಕೊಂಡ್ಬಿಟ್ರೆ ನಾವು ಛತ್ರಿ ಸಹ ಬೇಕಾಗಿಲ್ಲ ನಮಗೆ. ಇದೇ ಛತ್ರಿ ನೋಡಿ. ಫುಲ್ ಮಳೆ ಬರಲಿ ಬಾ, ಏನು ನಮಗೆ ನೋಡಿ ಇಲ್ಲಿ ಹೆಂಗಿದೆ ಬಾಳೆ ಎಲೆ ಇಟ್ಕೊಂಡು. ಸೊ ಮಳೆಯಲ್ಲಿ ಹಿಂಗೆ ನಾವು ಸರ್ವೈವ್ ಆಗ್ತೀವಂತ. ಸರ್ವೈವ್ ಆಗೋಕ್ಕೆ ಏನು ಪ್ರಾಬ್ಲಮ್ ಇಲ್ಲ ನೋಡಿ. ಇಲ್ಲಿ ಮಳೆ ಬರ್ತಾ ಇದೆಯಲ್ಲ, ಬಾಳೆ ಎಲೆಯಲ್ಲಿ ಸರ್ವೈವ್. ಸ್ನೇಹಿತರೆ ಗೊತ್ತಲ್ಲ ನೋಡಿ, ಬಾಳೆ ಎಲೆ ಇಟ್ಕೊಂಡು ಸರ್ವೈವ್ ಆಗ್ತದೆ ನಾವು ಕಾಡಲ್ಲಿ. ಫುಲ್ ಮಳೆ. ನನ್ನ ದೋಸ್ತ ನೋಡಿ ಇನ್ನೊಂದು ಬಾಳೆ ಎತ್ಕೊಂಬರ್ಕೋಗಿದ್ದಾನೆ. ನೋಡಿದ್ರೆ ಅವ್ನು ಕಟ್ ಮಾಡ್ಕೊಂಬರ್ತಾನೆ ನೋಡಿ. ಬಾಳೆ ಮರನ ಕಟ್ ಮಾಡಿ ಗುರು, ನಿಜವಲ್ಲ ಹೇಳ್ತಾ ಇದ್ದೀನಿ, ಸ್ವರ್ಗನೇ ಇದೆ ಗುರು ಈ ಒಂದು ಪ್ಲೇಸು. ಯಾಕೆ ಗೊತ್ತಾ, ನಿಂಗೆ ಏನು ಬೇಕು ಪ್ರತಿಯೊಂದು ಫ್ರೂಟು ಸಿಗ್ತದೆ ಗೊತ್ತಿಲ್ಲ ನೋಡಿ. ಕಸ್ಟರ್ಡ್ ಆಪಲ್ಲು, ಮಾವಿನ ಹಣ್ಣು, ಸೊ ಮ್ಯಾಂಗೋ ಗೊತ್ತಲ್ಲ, ಮ್ಯಾಂಗೋ, ಬನಾನ ಅಂತೂ ನೀವು ಗೊನೆ ತಿಂದು ಇಲ್ಲೇ ಆರಾಮಾಗಿರೋ. ಮಳೆ ಇಲ್ಲ ಅಂದರೆ ಇಲ್ಲೇ ಮಲ್ಕೋಗೆಲ್ಲ. ಸೊ ಸ್ವಲ್ಪ ಕಾಡು ಸ್ವಲ್ಪ ಭಯ, ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಯಾಕಂದರೆ ಗೊತ್ತಲ್ಲ, ಮನೆ ಅಲ್ಲ ಇದು. ಮನೆ ವಿಲೇಜ್ ಆದರೆ ಸ್ವಲ್ಪ ನೀವು ಆರಾಮಾಗಿ ತಿಂದು ಮಲ್ಕೊಂಡು ಹಂಗೆ ಇರ್ಬೋದು. ಇದು ಬಂದ್ಬಿಟ್ಟು ಜಂಗಲ್ಲು. ಕಾಡಲ್ಲಿ ಏನು ಯಾವ ಟೈಮಲ್ಲಿ ಏನು ಬರುತ್ತೆ ಗೊತ್ತಿಲ್ಲ, ಹೇಳೋಕ್ಕಾಗಲ್ಲ ನೋಡಿ. ಇಲ್ಲಿ ನೋಡಿದೇನು ಇನ್ನೊಂದು ಬಾಳೆಯಲ್ಲಿ ಕಟ್ಕೊಂಬಂದೇನು. ಒಂದು ಬಾಳೆಯಲ್ಲಿ ತುಂಬ ದೊಡ್ಡದಿದೆ ಗುರು ಒಂದು ನೋಡಿ. ಜಾಗ ಹಾಂ ಎಸೆ. ಸೊ ಬಾಳೆಯಲ್ಲಿ ಇಟ್ಕೊಂಡು ಹೋಗ್ಬೇಕಂತ ನೋಡಿ. ನಾವು ಈ ಕಡೆ ತಿರ್ಸೋಣ ರಾಕೆಟ್ ನೋಡ.
ರಾಕೆಟ್ ನಾವು ತಿರ್ಸ್ಕೊಂಡು ನಾವು ಹೋಗ್ಬಿಡೋಣ ನಾವು ಈಗ ನೋಡಿ ಸಖತ್ತಾಗಿದೆ ಪ್ಲಾನ್ ಗುರು. ಇಲ್ಲಿ ಮುಂದಿನ ತೋರಿಸಿ ನೋಡಿ, ನೋಡ್ದಾ ಬಾಳೆ ಎಲೆ ಇಟ್ಕೊ ಹೋಗ್ತಾ ಇರೋ ನೋಡಿ, ಹಂಗೆ ನೋಡಿ ಇಲ್ಲ ಕಟ್ಟಾಗಲ್ಲ. ಇಲ್ಲಿ ನೋಡಿದ್ರೆ ಇಲ್ಲಿ ರುಕ್ಕೋರ ಮೇ ಬಿ ಆಗ ನೋಡಿ ಅವ್ನು ಹೋಗ್ಬಿಡ್ತಾನೆ, ನಾನು ಬಿಟ್ಬಿಟ್ಟು ನೋಡಿ ಮಲೆಯಲ್ಲಿ ಇಲ್ಲಿ ನೋಡಿದ್ರ ಬಾಳೆ ಎಲೆ ಇಟ್ಕೊ ಮುಂದೆ ಹೋಗ್ತಾ ಇರು ನೋಡಿ ಹೆಂಗಿದೆ ಅಂತ. ಮಳೆ ಬರ್ತಾಯಿದೆ ಗುರು, ಆದರೆ ಬಾಳೆ ಎಲೆ ನಮಗೆ ಸ್ವಲ್ಪ ಸೇಫ್ಟಿ ಕೊಡ್ತಾಯಿದೆ. ಸರ್ವೈವ್ ಆಗ್ಬೋದು ಇಲ್ಲಿ, ಸರ್ವೈವ್ ಹಾಕೊಂಡು ಅವ್ನು ಒಟ್ಟೋಗಿ ಬರ್ತಾನೆ ನೋಡಿ. ಅವನು ನಾನು ಒಬ್ಬನೇ ಇದ್ದೀನಿ ಇಲ್ಲಿ. ಸೊ ಶೇರ್ ಬಂದ್ಬಿಟ್ಟು ನನಗೆ ಹುಲಿ ಬಂದ್ಬಿಟ್ಟು ನಾನು ತಿನ್ಬಿಟ್ರೆ ಅದಕ್ಕೆ ಹೋಗ್ಬಿಡ್ತೀನಿ ಗುರು ನಾನು. ವಾ 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 ಇಷ್ಟೊಂದು ದೊಡ್ಡ ಕಾಡು ಗುರು. ಮಳೆ ಸ್ಟಾರ್ಟ್ ಆಯ್ತು ಮಳೆಯಲ್ಲಿ, ಯಾಕಂದರೆ ಈ ಟೈಮಲ್ಲಿ ನೋಡಿ ಇಲ್ಲಿ ಯಾವ ಟೈಮಲ್ಲಿ ಏನು ಬರುತ್ತೆ ಇಲ್ಲಿ ಹೇಳೋಕ್ಕಾಗಲ್ಲ. ರುಕೋರ इस जाएगा क्या भैया? हाँ ಸ್ನೇಹಿತರೆ ನೋಡೋಲ್ಲ ಬಂದ್ಬಿಟ್ಟು ಬಾಳೆ ಎಲ್ಲ ತಗೊಂಡು ನಾವು ಮಳೆಯಲ್ಲಿ ಸರ್ವೇ ಆಗ್ತದೆ ಇವಾಗ. ಓಕೆ ನಾವು ಇಲ್ಲಿಂದ ನೋಡೋಣ, ಬಂದ್ಬಿಟ್ಟು ಹಂಗೆ ರೀ ನಾನು ಹೋಗ್ತೀನಿ ಸ್ವಲ್ಪ ಕೆಳಗಡೆ. ಹಾಂ ನೋಡಿ ರಾಕಿಡ್ತಾರೆ ಮುಂದೆ. ಒಳ್ಳೆ ಪ್ಲಾನ್ ಕೊಡಿ ಜಂಗಲಲ್ಲಿ ನೋಡಿ, ನಿಜವಾಗ್ಲೂ ಗೊತ್ತಾ ಮಲ್ಟಿ ಟ್ಯಾಲೆಂಟೆಡ್ ಅಪ್ಪ ಇದು. ಬಂದ್ಬಿಟ್ಟು ಫಾರೆಸ್ಟ್ ಪೀಪಲ್ಗೆ ಈ ಥರ ಟ್ಯಾಲೆಂಟೆಡು ನೋಡಿ, ನಮ್ಮವಾಗ ಈ ಥರ ಟ್ಯಾಲೆಂಟ್ ಬರಲ್ಲ. ಬಾಳೆ ಎಲ್ಲ ಕಟ್ ಮಾಡು, ಇಲ್ಲಿ ಛತ್ರಿ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ನೋಡಿ. ಫ್ಯಾಂಟಾಸ್ಟಿಕ್ ಆಗಿದೆ ಇವರು ಎಕ್ಸ್ಪೀರಿಯನ್ಸ್ ಮಾತ್ರ ನೋಡಿ ಹೆಂಗಿದೆ ಅಂತ. ಸ್ನೇಹಿತರೆ ನೋಡಿ ಹೋಗ್ತಾ ಇದ್ದೀನಿ, ಬಕ್ಕೊಂಡು ಹೋಗ್ಬೇಕು ನೋಡಿ. ಕಾಡಲ್ಲ ನೋಡಿ ಹೆಂಗಿದೆ ಅಂದ್ಬಿಟ್ಟು, ಯಾವ ಟೈಮ್ಗೆ ಏನಾಗುತ್ತೆ ಗೊತ್ತಿಲ್ಲ ಕಾಡಲ್ಲೇ. ಅವ್ನು ನಾನು ಬಿಟ್ಬಿಟ್ಟು ಹೋಗ್ತಾನೆ ಇದ್ದಾನೆ ಗುರು ಅವನು. ಫುಲ್ ಮಲ್ಟಿ ಒಳಗಡೆ ಹಬ್ಬ ಅರ್ಧ ಕಾಲ ಒಳಗಡೆ ಹೋಗ್ತಾಯಿದ್ರು ನೋಡಿ ಹೆಂಗಿದೆ ಅಂತ. ಬಾಳೆ ಎಲೆ ಇಟ್ಕೊಂಡು ಬಾಳೆ ಎಲೆ ಇಲ್ಲಿ ನೋಡಿ ಕಾಡು, ಕಾಡಲ್ಲಿ ಬಾಳೆ ಎಲೆ ಇಟ್ಕೊಂಡು ಹಿಂಗೆ ಹೋಗ್ತಾಯಿದ್ದೀವಿ ನೋಡಿ ನಾವು ಹೆಂಗಿದೆ ಅಂತ. ರುಕು ಸ್ನೇಹಿತರೆ ನೋಡಿ ಈ ಮಳೆ ಬರ್ತಿದೆ, ಮಳೆಯಲ್ಲಿ ನೋಡಿ ಅವ್ನು ಬಂದ್ಬಿಟ್ಟು ಬಾಳೆ ಎಲೆ ತಗೊಂಡು ಹೋಗ್ತಾಯಿದ್ದಾನೆ ಅವನು. ಸೊ ನಾವು ಬಂದ್ಬಿಟ್ಟು ಬಾಳೆ ಎಲೆ ತಗೊಂಡು ನಾನು ಹೋಗ್ತಾಯಿದ್ದೀನಿ ನೋಡಿ. ಇಲ್ಲಿ ಹೋಗ್ಬಿಡ್ತಾ ಇದ್ದಾನೆ ಗುರು ನಾನು ಬಿಟ್ಬಿಟ್ಟು ಜಂಗಲಿಂದ. ಸೊ ಜಂಗಲ್ ನೋಡಿದ್ರೆ ಹಂಗಿದೆ ಬಿಟ್ಟು ಕಾಡು. ಈ ಒಂದು ಕಾಡಲ್ಲಿ ನಾವು ಬಂದ್ಬಿಟ್ಟು ನಿನ್ನೆ ಮಾರ್ನಿಂಗ್ ಬಂದೆ. ಇವಾಗ ನಾವು ಕಾಡಿಗೆ ಬಂದ್ವಿ, ಕಾಡಲ್ಲಿ ಸಹ ಮಳೆ ಸ್ಟಾರ್ಟ್ ಆಗಿಬಿಡ್ತೀವಿ ನೋಡಿ. ಇವಾಗ ಜಸ್ಟ್ ನಾವು ಕಾಡಿಗೆ ಬಂದ್ವಿ, ನಾವು ಮಳೆ ಸ್ಟಾರ್ಟ್ ಆಯಿತು. ಏನು ಮಳೆ ಗುರು ಇವತ್ತು, ಸಿಕ್ಕಾಪಟ್ಟೆ ಮಳೆ ಆವಾಗಿಂದ. ಸೊ ಮಳೆ ಬರ್ತಾನೆ ಇದೆ ಗುರು ನೋಡಿ, ಸ್ಟಾಪೇ ಆಗ್ತಾಯಿಲ್ಲ ಮಳೆ ನೋಡಿದ್ರಾ. ಓಕೆ ನಾನು ಹೋಗ್ಬಿಡ್ತೇನೆ ನನಗೆ. ಓಕೆ ಈ ವ್ಲಾಗ್ ಇಲ್ಲಿಗೆ ಸಮಾಪ್ತ. ಥ್ಯಾಂಕ್ ಯು ಸೋ ಮಚ್.